It's a beautiful story. ಓಕೆ, ಅನುಶಾಸನ ಪರ್ವದಲ್ಲಿ ಭೀಷ್ಮ ಪಿತಾಮಹರು ಶರಶಯ್ಯ ಮೇಲಿದ್ದಾಗ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ರಾಜ್ಯವನ್ನ ಹೇಗೆ ಆಳುವುದು, ಸೊ ರಾಜಧರ್ಮ, ಆಪದ್ಧರ್ಮ, ಮನುಧರ್ಮ, ಇಂತಹ ವೇರಿಯಸ್ ಧರ್ಮದ ಹೌ ಟು ಹ್ಯಾಂಡಲ್ ದ ಕಿಂಗ್ಡಮ್, ಹೌ ಟು ಹ್ಯಾಂಡಲ್ ಪೀಪಲ್, ಹೌ ಟು ಹ್ಯಾಂಡಲ್ ದ ಟ್ರೆಜರಿ, ದ ಮನಿ, ಎಲ್ಲವನ್ನ ಧರ್ಮರಾಜನಿಗೆ ಮತ್ತೆ ಪಾಂಡವರಿಗೆ ಅಲಾಂಗ್ ವಿತ್ ಶ್ರೀಕೃಷ್ಣ ಹೇಳಿಕೊಡ್ತಾ ಇದ್ರು. ಸೊ ಹಾಗೆ ಅವರು ಇನ್ನೊಂದು ವಿಷಯ ಹೇಳಿದ್ರು. 12 ವರ್ಷ ಸತತವಾಗಿ ಯಾರಾದ್ರೂ ಒಂದು ಸಂಕಲ್ಪ ಇಟ್ಕೊಂಡು ಒಂದು ಕಾರ್ಯ ಮಾಡಿದರೆ ಅಥವಾ ಏನಾದ್ರೂ ಒಂದು ಸಾಧನೆ ಮಾಡಿದರೆ ಅದು ಯಾವ ಉದ್ದೇಶದಿಂದ ಅಥವಾ ಯಾವ ಒಂದು ಕಾರಣಕ್ಕೋಸ್ಕರ ಮಾಡಿರ್ತಾರೆ ಅದು ಫಲಿಸುತ್ತೆ ಅಂತ. ಸೊ ಈ ಕತೆ ಹೇಳುವಾಗ one old man in Vrindavan, he listens to this Mahabharata story and ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸರಿ, he stays in Vrindavan. ಸೊ ನಾನು ಠಾಕೂರ್ಜಿಗೆ 12 ವರ್ಷ ಕಂಟಿನ್ಯೂಸ್ ಆಗಿ ಹೂವಿನ ಮಾಲೆ ನಾನೇ ಕೈಯಾರೆ ಕಟ್ಟಿದ ಹೂವಿನ ಮಾಲೆ ಹಾಕ್ತೀನಿ. 13ನೇ ವರ್ಷ ಆನ್ ಡೇ 1 he should be present in my house. ನನ್ನ ಕೈಯಲ್ಲಿ ಮಾಡಿರ್ತಕ್ಕಂಥ ಗಾರ್ಲ್ಯಾಂಡ್ ಅನ್ನ ಅವನ ಕತ್ತಿಗೆ ಹಾಕ್ಲಿಕ್ಕೆ. ಓಕೆ, ಸೊ ಆ ಸಂಕಲ್ಪ ಇಟ್ಕೊಂಡು ವಾಟ್ he does is every day without fail, ಠಾಕೂರ್ಜಿ ಠಾಕೂರ್ಜಿ ಅಂದ್ರೆ ಶ್ರೀಕೃಷ್ಣ. ನಾರ್ತ್ ಅಲ್ಲಿ ಕೃಷ್ಣನಿಗೆ ಠಾಕೂರ್ಜಿ ಅಂತಾನೆ ಕರೀತಾರೆ. ಸೊ ಠಾಕೂರ್ಜಿ ನೆಕ್ ಗಲ್ಲ, ಓಕೆ, ಕತ್ತಿಗೆ ಡೈಲಿ ಒಂದೊಂದು ಮಾಲೆ ಹಾಕ್ತಾ ಇರ್ತಾರೆ, ಅವರೇ ಕಟ್ಟಿರ್ತಕ್ಕಂಥ ಮಾಲೆ. ಬೇರೆ ಬೇರೆ ಹೂವಿಂದು ಬೇರೆ ಬೇರೆ ಪರಿಮಳ ಉಳ್ಳಂತಹ ಬೇರೆ ಬೇರೆ ಸುವಾಸನೆಯನ್ನ ಕೊಡುವಂತಹ ಹೂವನ್ನ ಮರೆಯದೆ ಡೈಲಿ ಹಾಕ್ತಾ ಇರ್ತಾರೆ. ಸೊ 12 ವರ್ಷ ಹೀಗೆ ಮಾಡ್ತಾರೆ ಕಂಟಿನ್ಯೂಸ್ ಆಗಿ, ಸತತವಾಗಿ. 13ನೇ ವರ್ಷ ಫಸ್ಟ್ ಡೇ 1, ಸೊ ಹಿ ಈಸ್ ವೇಟಿಂಗ್ ಫಾರ್ ಠಾಕೂರ್ಜಿ ಟು ಕಮ್ ಹೋಮ್. ಸೊ ಮನೆ ಬಾಗಿಲನ್ನ ಓಪನ್ ಇಟ್ಕೊಳ್ತಾರೆ ಪ್ರೀವಿಯಸ್ ಡೇ ನೈಟ್ ಅಲ್ಲೇ. ಅಂಡ್ ಹಿ ಪ್ರಿಪೇರ್ಸ್ 56 ಪ್ರಕಾರದ ಭೋಜನ ವ್ಯಂಜಗಳು, ಡಿಶಸ್. ಹಿ ಪ್ರಿಪೇರ್ಸ್ 56 types of dishes which ಠಾಕೂರ್ಜಿ ಲೈಕ್ಸ್. ಅಂಡ್ ಒಂದು ದೊಡ್ಡದಾದ ಗಾರ್ಲ್ಯಾಂಡ್ ಅನ್ನ ಪ್ರಿಪೇರ್ ಮಾಡಿ ವಿಲ್ ಬಿ ವೈಟಿಂಗ್. ಬೆಳಗ್ಗೆ ಆಗತ್ತೆ, ಸೂರ್ಯೋದಯ ಆಗತ್ತೆ, ಠಾಕೂರ್ಜಿ ಬರ್ಲಿಲ್ಲ. ಟೈಮ್ ಕಳೀತಾ ಇದೆ, ಮಧ್ಯಾಹ್ನ ಆಗತ್ತೆ, ಠಾಕೂರ್ಜಿ ಬರ್ಲಿಲ್ಲ. ಸಂಜೆ ಆಗ್ತಾ ಬರುತ್ತೆ, ಠಾಕೂರ್ಜಿ has not come. Krishna has not given him any darshan in front of his house, or ಅವರ ಮನೆ ಬಾಗಿಲಿಗೆ ಬರ್ಲಿಲ್ಲ. ಇವನಿಗೆ ಕೋಪ ಬರುತ್ತೆ, ಬೇಜಾರಾಗುತ್ತೆ. ಬೆಳಗ್ಗೆ ಏನು ತಿಂದಿಲ್ಲ ಬೇರೆ. ಠಾಕೂರ್ಜಿ ಎಂತದೂ ಇಲ್ಲ, ಅದು ಸುಮ್ಮನೆ ಪ್ರತಿಮೆ ಮಾತ್ರ ದೇವಸ್ಥಾನದಲ್ಲಿ ಇರೋರು. 12 ವರ್ಷ ಸತತವಾಗಿ ಠಾಕೂರ್ಜಿಗೆ ನಾನು ಮಾಲೆಯನ್ನ ಹಾಕಿದ್ದೇನೆ. 13ನೇ ವರ್ಷ ಮೊದಲನೇ ದಿನ ಬರ್ಬೇಕಾಗಿತ್ತು, ಅವ್ರು ಬರ್ಲಿಲ್ಲ. ಸೊ ಕೃಷ್ಣ ಎಂತದೂ ಇಲ್ಲ, ಏನು ಇಲ್ಲ, ಸುಮ್ಮನೆ ನಾನು ವೇಸ್ಟ್ ಮಾಡಿದೆ ನನ್ನ ಟೈಮ್ ಅನ್ನ, ಎನರ್ಜಿಯನ್ನ. ಎನಿವೆ, ಈ ಭೋಜನ ಏನಿದೆ ಬ್ಯಾಗ್ ಅಲ್ಲಿ ಹಾಕ್ತಾನೆ. 2-3 ಬ್ಯಾಗ್ ಆಗುತ್ತೆ. ಅಂಡ್ ಗಾರ್ಲ್ಯಾಂಡ್ ಒಂದು ಬ್ಯಾಗ್ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಇಟ್ಬಿಡ್ತೀನಿ, ಯಾರು ಬೇಕಾದ್ರೂ ತಿನ್ಲಿ, ಏನ್ ಬೇಕಾದ್ರೂ ಮಾಡ್ಲಿ ಅಂತ ಅದನ್ನ ಎತ್ಕೊಂಡು ಆ ಓಲ್ಡ್ ಮ್ಯಾನ್, ಮುದುಕ, ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಾ ಇರುವಾಗ ಹಿಂದ್ಗಡೆಯಿಂದ ಒಬ್ಬ ಗೊಲ್ಲ, ಒನ್ ಫ್ರೆಶ್ ಶೆಪರ್ಡ್ ಗೊಲ್ಲ. ಶೆಪರ್ಡ್ is one who keeps the sheep, the goats, but this is cowboy, one who graces cows, ದನ ಅಥವಾ ಹಸುಗಳನ್ನ ಮೇಯಿಸಾತ ಒಬ್ಬ ಹಿಂದೆಯಿಂದ ಕೂಗ್ತಾನೆ, ತಾತ ಆ ಕಡೆ ಹೋಗು, ದನಗಳು ಬರ್ತಾ ಇದೆ, ಹಸುಗಳು ಬರ್ತಾ ಇದೆ, ನಿಮಗೆಲ್ಲಾದ್ರೂ ಏಟ್ ಆಗ್ಬಹುದು, ಆ ಕಡೆ ಹೋಗಿ ಅಂತ ಹೇಳ್ತಾ ಇರ್ತಾನೆ.
ಇವನ್ ಹಿಂದೆ ತಿರುಗಿ ಆ ಹುಡುಗನ ಹತ್ರ ಹೇಳ್ತಾನೆ, ಏನಾದ್ರೂ ಆಗ್ಲಿ, ಓಕೆ, ನನಗೆ ಪರವಾಗಿಲ್ಲ, ಓಕೆ ದೇವ್ರೆ, ಏನಾದ್ರೂ ಆಗ್ಲಿ, ಐ ಆಮ್ ನಾಟ್ ಗೋಯಿಂಗ್ ಟು ಬಾದರ್ ಅಂತ ಹೇಳಿ ಆ ಹುಡುಗ ತಾತನ ಹತ್ರ ಬರ್ತಾನೆ. ಏನ್ ತಾತ, ಯಾಕೆ ಬೇಜಾರಾಗಿದ್ಯಾ, ಕೋಪದಲ್ಲಿದ್ಯಾ ಅಂತ. ಆಗ ತಾತ ಹೇಳ್ತಾನೆ, ದಟ್ ಭಕ್ತ, ದಟ್ ಡಿವೋಟಿ ಸೇಸ್, 12 ವರ್ಷ ಠಾಕೂರ್ಜಿಗೆ ನಾನು ನನ್ನ ಕೈಯಲ್ಲೇ ಮಾಲೆಯನ್ನ ಕಟ್ಟಿ ಹಾಕಿದ್ದೇನೆ. ಇವತ್ತು 13ನೇ ವರ್ಷದ ಮೊದಲನೇ ದಿನ. ಅವನ್ ಬರ್ಬೇಕಾಗಿತ್ತು ನನ್ನ ಮನೆಗೆ. ಸೊ ಅದೇ ಸಂಕಲ್ಪ ಇಟ್ಕೊಂಡು ನಾನು ಮಾಡ್ತಾ ಇದ್ದೆ, ಅಂಡ್ ಅವನ್ ಬರ್ಲಿಲ್ಲ. So ಅದಕ್ಕೆ ಅವನ ಮೇಲೆ ಸಿಟ್ಟು ಬಂದಿದೆ, ಎಲ್ಲರ ಮೇಲೆ ಸಿಟ್ಟು ಬಂದಿದೆ. ನನಗೇನು ಬೇಡ, ಜೀವನನೇ ಬೇಡ, ಜಗತ್ತೇ ಬೇಡ, ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ಪುಟಾಣಿ ಮಗು, ಪುಟಾಣಿ ಹುಡುಗ, ಮಗು ಮೀನ್ಸ್ ನಾಟ್ ವೆರಿ ಸ್ಮಾಲ್ ಮಗು. ಅವನ್ ಹೇಳ್ತಾನೆ, ಯಾಕೆ ನೀನ್ ಇಷ್ಟು ಬೇಗ ಪೇಶನ್ಸ್ ಕಳ್ಕೊಳ್ತೀಯಾ ಅಂತ ಹೇಳ್ತಾನೆ, ಬೆಳಗ್ಗೆಯಿಂದ ಊಟ ಇಲ್ಲದೆ ನಾನಿದ್ದೀನಿ. ಇದು ಊಟದ 2 ಬ್ಯಾಗ್ಗಳಿದೆ, ಅದನ್ನು ತಗೊಂಡೋಗಿ ದೇವಸ್ಥಾನದ ಎದುರು ಇಡ್ತೀನಿ, ಯಾರು ಬೇಕಾದ್ರೆ ತಿನ್ಲಿ ಅಂತ. ಆಗ ಹುಡುಗ ಹೇಳ್ತಾನೆ, ಓ, ಘಮ ಘಮ ಪರಿಮಳ ಬರ್ತಾ ಇದೆ ನಿಮ್ಮ ಬ್ಯಾಗ್ಗಳಿಂದ, ಏನ್ ಮಾಡಿದ್ಯಾ ಅಂತ ಕೇಳಿ. 56 ಪ್ರಕಾರದ ಭೋಜನ ಮಾಡಿದೀನಿ ಕಣಯ್ಯ, ಠಾಕೂರ್ಜಿಗೆ, ಕೃಷ್ಣನಿಗೆ. ಅವನು ಬರ್ಲೇ ಇಲ್ಲ ನೋಡು, ಅದಕ್ಕೆ ಯಾರಿಗಾದ್ರೂ ಹೋಗಿ ಕೊಡ್ತೀನಿ, ಯಾರು ಸಿಗ್ಲಿಲ್ಲ ಅಂದ್ರೆ ಹಾಗೆ ಬಿಸಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಆಗ ಹುಡುಗ ಹೇಳ್ತಾನೆ, ಬೆಳಗ್ಗೆಯಿಂದ ನಾನು ಏನು ತಿಂದಿಲ್ಲ ಅಂತ. ಮುದುಕ ಹೇಳ್ತಾನೆ, ನಾನು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತ. ಹಾಗಾದ್ರೆ ನನಗೆ ಕೊಡು, ಯಾಕೆ ಅಲ್ಲಿ ಹೋಗಿ ಹಾಕ್ತೀಯಾ, ವೈ ಡು ಯು ವಾಂಟ್ ಟು ವೇಸ್ಟ್ ದ ಫುಡ್, ಓಕೆ, ಯು ಗಿವ್ ಇಟ್ ಟು ಮೀ. ಸೊ ಕೂತ್ಕೋ ಅಂತ ಹೇಳ್ತಾನೆ. ಅವನು ಕೂತ್ಕೊಳ್ತಾನೆ, ಇವನು ಕೂತ್ಕೊಳ್ತಾನೆ. ಮುದುಕ, ದಿಸ್ ಓಲ್ಡ್ ಡಿವೋಟಿ, ಹಿಸ್ ನೇಮ್ ಇಸ್ ಕೃಷ್ಣದಾಸ್. ಕೃಷ್ಣದಾಸ್. ಸೊ ಈತ ಒಂದು ತುತ್ತು ಅವನಿಗೆ ಬಾಯಲ್ಲಿ ಹಾಕ್ತಾನೆ, ಒಂದು ತುತ್ತು ಈತ ತಿಂತಾನೆ, ಒಂದು ತುತ್ತು ಅವನು ಬಾಯಲ್ಲಿ ಹಾಕ್ತಾನೆ, 2ನೇ ತುತ್ತು ಇವನೇ ಹಾಕೊಳ್ತಾನೆ. ಸೊ ಹೀಗೆ 3ನೇ ತುತ್ತು ಹಾಕಿದ್ಮೇಲೆ ಕಣ್ಣಿಂದ ನೀರು ಬರುತ್ತೆ, ಆ ಹುಡುಗನ ಕಣ್ಣಿಂದ ನೀರು ಬರ್ತಾ ಇರುತ್ತೆ. ತಾತ ಕೇಳ್ತಾನೆ, ಯಾಕೆ ಕಣ್ಣಿಂದ ನೀರು ಬರ್ತಾ ಇದೆ, ನಾನು ನಿಂಗೆ ಭೋಜನ ಕೊಡ್ತಾ ಇಲ್ವಾ, ಹೊಟ್ಟೆಗೆ ನಾನು ನಿನಗೆ ಹಾಕ್ತಾ ಇದ್ದೀನಲ್ವಾ, ಯಾಕೆ ಹೇಳ್ತಾ ಇದೀಯಾ ಅಂತ. ಆಗ ಆ ಹುಡುಗ ಹೇಳ್ತಾನೆ, ತಾತ, ನನ್ನ ಕೊರಳಿಗೆ ಮಾಲೆಯನ್ನ ಹಾಕುವುದಿಲ್ವಾ ಅಂತ. ಆಗ ಇವನಿಗೆ ಆಶ್ಚರ್ಯ ಆಗತ್ತೆ, ಯಾರು ನೀನು, ನಿನಗೆ ಹೇಗೆ ಗೊತ್ತು ಇದು. ಆಗ ಅವ ಹೇಳ್ತಾನೆ, ಇಷ್ಟು ವರ್ಷ, 12 ವರ್ಷ ನಿನ್ನ ಕೈಯಲ್ಲಿ ಕಟ್ಟಿರ್ತಕ್ಕಂಥ ಮಾಲೆಯನ್ನು ನಾನು ಹಾಕಿಕೊಂಡಿದ್ದೇನೆ. ನಿನಗೋಸ್ಕರ ಬೆಳಗ್ಗೆಯಿಂದ ಮಾಲೆ ಎಲ್ಲಿ ಹಾಕ್ತೀಯಾ ಅಂತ ಕಾಯ್ತಾ ಇದ್ದೀನಿ. ಹೊಟ್ಟೆ ಬೇರೆ ಹಚ್ಕೊಂಡಿದ್ದೀನಿ. ಎಷ್ಟೋ ಜನ ಬಂದ್ರು ದೇವಸ್ಥಾನಕ್ಕೆ, ಎಷ್ಟೋ ಭೋಗವನ್ನ ಇಟ್ರು, ನಾನಾ ತರದ ವ್ಯಂಜನಗಳನ್ನ ಇಟ್ಟರು. ಐ ಡಿ ನಾಟ್ ಎಕ್ಸೆಪ್ಟ್ ಎನಿಥಿಂಗ್. ನಿನಗೋಸ್ಕರ ಅಂತ ನಾನು ಬಂದಿದ್ದೇನೆ. ಸೊ ನಿನ್ನ ಕೈಯಾರೆ ನನಗೆ ತಿನ್ಸಿದ್ಯಾ, ಐ ಆಮ್ ವೆರಿ ಹ್ಯಾಪಿ. ನಿನ್ನ ಕೈಯಾರೆ ಗಾರ್ಲ್ಯಾಂಡ್ ಅನ್ನ ಹಾಕು. ನೀನು ಪ್ರತಿ ಸಲ ಗಾರ್ಲ್ಯಾಂಡ್ ಅನ್ನ ಹಾಕಿದ್ದಾಗ ನನಗೆ ನೀನು ಅಪ್ಪಿಕೊಂಡು ಹಿಡಿತಿದ್ಯಾ ಅನ್ನೋ ಒಂದು ಭಾಸ ಆಗತ್ತೆ. ಐ ಫೀಲ್ ದ್ಯಾಟ್ ಯು ಆರ್ ಹಗಿಂಗ್ ಮೀ. ಸೊ ಅದಕ್ಕೆ ದಯವಿಟ್ಟು ಗಾರ್ಲ್ಯಾಂಡ್ ಅನ್ನ ಹಾಕು ಅಂತ ಹೇಳ್ತಾನೆ. ಸೊ ಹಿ ರಿಮೂವ್ಸ್ ದ ಗಾರ್ಲ್ಯಾಂಡ್ ಫ್ರಮ್ ದ ಬ್ಯಾಗ್ ಅಂಡ್ ಹಿ ಪುಟ್ಸ್ ಇಟ್ ಟು ದಟ್ ಛೋಟು ಬಾಯ್ ಹೂ ಇಸ್ ನನ್ ಅದರ್ ದನ್ ಠಾಕೂರ್ಜಿ ಆರ್ ನನ್ ಅದರ್ ದನ್ ಕೃಷ್ಣ. ಸೊ ಹೀಗೆ ಭಕ್ತನಿಗೆ ಖಂಡಿತವಾಗ್ಲೂ ಭಗವಂತ ಕಾಣಿಸಿಕೊಳ್ಳುತ್ತಾನೆ. ವಾಟ್ ಎವರ್ ಹಿಸ್ ಸಂಕಲ್ಪ ಇಸ್, ವಾಟ್ ಎವರ್ ಹಿಸ್ ಥಾಟ್ ಇಸ್, ಏನೇ ಇದ್ರೂ ಸಹ ಅದನ್ನ ಪರಿಪೂರ್ಣ ಮಾಡ್ಲಿಕ್ಕೆ ಭಗವಂತ ಬಂದೇ ಬರ್ತಾನೆ. ಸೊ ಮೈ ರಿಕ್ವೆಸ್ಟ್ ಟು ಯು ಇಸ್, ಡೋಂಟ್ ಲೂಸ್ ಯುವರ್ ಹೋಪ್ಸ್, ಹೋಲ್ಡ್ ಆನ್ ಟು ಗಾಡ್, ಅಂಡ್ ಗಾಡ್ ಈಸ್ ಶ್ಯೂರ್ಲಿ ಗೋಯಿಂಗ್ ಟು present himself right in front of you, or whatever you want, he is going to offer you or give it to you or hand it over to you. Okay ನಾ ದೇವ್ರೆ? ಎಸ್, ಈ ಕಥೆಯನ್ನು ನಾನು ಹೇಳಿದ್ದೇನಾ? ದಿಸ್ ಇಸ್ ದ ಸ್ಟೋರಿ ಆಫ್ ಕೃಷ್ಣದಾಸ್ ಅಂಡ್ ದಿಸ್ ಇಸ್ ಅ ಟ್ರೂ ಸ್ಟೋರಿ. ಓಕೆ ದೇವ್ರೆ, ಹಾಗೆ ಭಗವಂತನ ಮೇಲೆ ನಿಮಗೆ ಪ್ರೀತಿ ಇರಲಿ, ಭಗವಂತನ ಮೇಲೆ ನಿಮಗೆ ವಿಶ್ವಾಸ ಇರಲಿ, ಭಗವಂತನ ಮೇಲೆ ನಿಮಗೆ ನಂಬಿಕೆ ಇರಲಿ. ಖಂಡಿತವಾಗ್ಲೂ ಭಗವಂತ ನೀವು ಏನ್ ಸಂಕಲ್ಪ ಮಾಡ್ತೀರಾ, ಶುದ್ಧವಾದ ಮನಸ್ಸಿನಿಂದ ಏನು ಅವನಿಗೆ ಕೊಡ್ತೀರಾ, ಅದನ್ನ ಆತ ಸ್ವೀಕಾರ ಮಾಡ್ತಾನೆ. ಸೊ ಪ್ಲೀಸ್ ಡು ನಾಟ್ ಡೌಟ್ ಅಬೌಟ್ ಹಿಸ್ ಪ್ರೆಸೆನ್ಸ್ ಆರ್ ಅವರ ಒಂದು ಇರುವಿಕೆಯನ್ನ ಡೌಟ್ ಮಾಡಬೇಡಿ. ಸೊ ದಿಸ್ ಇಸ್ ದ ಸ್ಟೋರಿ ವಿಚ್ ಐ ವಾಂಟೆಡ್ ಟು ಟೆಲ್. ಇಟ್ಸ್ ಅ ಟ್ರೂ ಸ್ಟೋರಿ ಆಫ್ ಕೋರ್ಸ್. ಓಕೆ ದೇವ್ರೆ, ದಯವಿಟ್ಟು ನಮಸ್ಕಾರ ಮುದ್ರೆಗೆ ಬನ್ನಿ.